ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. SB ಹೊರ್ತಿಯ ವಿಶೇಷವಾಗಿರುವಂತಹ ಈ ವಿಡಿಯೋ ನೋಡಲು ಏನಿದು HSRP ನಂಬರ್ ಪ್ಲೇಟು, ಈ ಒಂದು ನಂಬರ್ ಪ್ಲೇಟ್ ಯಾವ ರೀತಿ ಇರುತ್ತೆ, ಮೊದಲು ಇರುವ ನಂಬರ್ ಪ್ಲೇಟ್ಗೆ ಈ ನಂಬರ್ ಪ್ಲೇಟ್ಗೆ ಏನು ವ್ಯತ್ಯಾಸ, ಸೊ ಯಾರೆಲ್ಲ ಈ ಒಂದು ನಂಬರ್ ಪ್ಲೇಟ್ನ ಹಾಕ್ಬೋದು, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಯಾಕಂದರೆ ಕೊನೆಯ ದಿನಾಂಕ ಈಗಾಗಲೇ ಹತ್ತಿರ ಬಂದಿದೆ. ಸೊ ಇನ್ನೂ 4-5 ದಿನ ಮಾತ್ರ ಅವಕಾಶ ಇದೆ. ಅಷ್ಟರಲ್ಲಿ ಒಂದು ನಂಬರ್ ಪ್ಲೇಟ್ ನೀವು ಹಾಕದಿದ್ರೆ ನಿಮಗೆ ದಂಡ ಬೀಳೋದು ಗ್ಯಾರಂಟಿ. ಸೊ ನೀವು ದಂಡ ಕಟ್ಟಲೇಬೇಕಾಗತ್ತೆ. ಸೊ ಹಾಗಾದರೆ ಆ ಒಂದು ನೋಟಿಫಿಕೇಶನ್ ಆದರೂ ಹೊರಡಿಸಿದವರು ಯಾರು, ಸಂಪೂರ್ಣವಾಗಿ ಲೈವ್ ಪ್ರೂಫ್ ನಾವು ಇವತ್ತಿನ ವಿಡಿಯೋದಲ್ಲಿ ಹೇಳೋಣ. ಹಾಗೂ ಈ ಒಂದು HSRP ನಂಬರ್ ಪ್ಲೇಟ್ಗೆ ಯಾವ ರೀತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಂತ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ಮೊದಲು ಈ ಒಂದು HSRP ಅಂದರೆ ಏನು, ಇದಕ್ಕೆ ನಾವೆಲ್ಲ ನೋಡಿರ್ಬೋದು. ಮೊದಲೆಲ್ಲ ನಮ್ಮ ನಂಬರ್ ಪ್ಲೇಟ್ಗಳು 2 ವೀಲರ್ ಮೇಲೆ, 3 ವೀಲರ್ ಮೇಲೆ, 4 ವೀಲರ್ ಕಾರ್ ಅದರ ಮೇಲೆ ಎಲ್ಲ ನಂಬರ್ ಪ್ಲೇಟ್ ಇರ್ತಾ ಇತ್ತು. ಅದರಲ್ಲಿ ಇಲ್ಲೆಲ್ಲ ನಂಬರ್ K28, K01, K02 ಇಂದ ಹಿಡಿದು K54 ವರೆಗೆ ಇಲ್ಲಿ ಸೀರೀಸ್ಗಳು ಸಿಗ್ತಾ ಇದ್ದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ 4 ಡಿಜಿಟ್ ನಂಬರ್ ಸಿಗ್ತಾ ಇತ್ತು. ಸೊ ಇದ್ರ ಮೇಲೆ ಎಲ್ಲ ನಾವು ಬರಿತಾ ಇದ್ದೇವೆ, ಓ ನನ್ನಲ್ಲೇ, ಆ ನಿನ್ನಲ್ಲೇ, ಅದು ಇದು, ಹಾಗೆ ಹೀಗೆ, ಆ ಹೃದಯ, ಅಮ್ಮ, ತಂದೆ, ತಾಯಿ, ಅದು ಇದು ಏನೇನೋ ಬರಿತಾ ಇದ್ದೇವೆ. ಕೆಲವರು ದೇವರ ಹೆಸರು, ಕೆಲವರು ತಮ್ಮ ಪ್ರಿಯತಮೆ ಹೆಸರು, ಇನ್ನು ಕೆಲವರು ತಮ್ಮ ಕೆಲವೊಂದು ಡೈಲಾಗ್ಸು, ಲೋಗೋ, ಅದು ಇದು ಏನೇನೋ ಹಾಕ್ತಾ ಇದ್ರು. ಸೊ ಇವಾಗ ಏನಾಗಿದೆ, ಇದು ಚೇಂಜ್ ಆಗಿದೆ. ಇವಾಗ ಇದೆಲ್ಲ ರೂಲ್ಸ್ ಚೇಂಜ್ ಆಗಿ ಏನಾಗಿದೆ, ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ HSRP ಮಾಡಿದೆ ಈ ಒಂದು ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅಂದರೆ ಗೌರ್ಮೆಂಟಿಂದ ಆಗಿದೆ. ಸೊ ಇಲ್ಲಿ ಒಂದು ಹೋಲೋಗ್ರಾಮ್ ಬರುತ್ತೆ ನೋಡಿ, ಒಂದು ಸ್ಟ್ಯಾಂಪ್ಡ್ ಇರುತ್ತೆ ಇದರಲ್ಲಿ ಹೋಲೋಗ್ರಾಮು, ಅಶೋಕ ಚಕ್ರ ಇರುತ್ತೆ ಇದರಲ್ಲಿ ಸಿಂಬಾಲು. ನೆಕ್ಸ್ಟ್ ಇಲ್ಲಿ IND ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ನಿಮಗೆ ಯುನಿಕ್ ಲೇಸರ್ ಅಥೆಂಟಿಕೇಶನ್ ನಂಬರ್ ಬರುತ್ತೆ, ಇಲ್ಲಿ ಸೀರಿಯಲ್ ನಂಬರ್ ಇರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು K28 ಅಥವಾ K01, 02 ಈ ರೀತಿ ಇರುತ್ತೆ. ಅದರಲ್ಲೂ ಕೂಡ ಇಲ್ಲಿ ಚಿಕ್ಕ ಚಿಕ್ಕ ನಂಬರ್ಗಳಿರ್ತವೆ. ಇಲ್ಲಿ IND ಅಂತ ಟಿಂಟ್ ಇರುತ್ತೆ. ಸೊ ಈ ರೀತಿಯಾಗಿ ಇದ್ರ ಮೇಲೆ ನೋಡಿ, ಜಸ್ಟ್ ಇದು ಸ್ಕ್ಯಾನ್ ಮಾಡಿದ್ರೆ ಸಾಕು, ಇಲ್ಲಿ ಕೆಲವೊಂದು ಮಾಹಿತಿಗಳು ಕೂಡ ಅವರಿಗೆ ಅರ್ಥ ಆಗುತ್ತೆ, RTO ಡಿಪಾರ್ಟ್ಮೆಂಟ್ಗೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಪ್ಲೇಟ್ ಕೂಡ ತುಂಬ ಸಿಂಪಲ್ ಆಗಿದೆ. ಸೊ ಇದರಲ್ಲಿ IND ಬರುತ್ತೆ, ಅಶೋಕ ಚಕ್ರ ಬರುತ್ತೆ. ಈ ರೀತಿಯಾಗಿ ಒಂದು ನಂಬರ್ ಪ್ಲೇಟು ಇಲ್ಲಿ ನಿಮಗೆ ಸಿಗತ್ತೆ. ಈ ನಂಬರ್ ಪ್ಲೇಟ್ ಮುಂದೆ ಕೂಡ ಇದೇ ರೀತಿಯಾಗಿ ಕಟ್ ಸೈಜಲ್ಲಿ ಇರುತ್ತೆ, ವಿಡ್ತ್ ಜಾಸ್ತಿ ಇರುತ್ತೆ. ಇದು ಈ ರೀತಿ ನಂಬರ್ ಪ್ಲೇಟ್ ಇರುತ್ತೆ ನಿಮಗೆ. ಇಲ್ಲಿ ಇಂಡಿಯಾ ಅನ್ನುವಂತಹ IND ಅನ್ನುವಂತಹ ಒಂದು ಹಾಗೂ ಇಂಡಿಯಾ ಅನ್ನುವಂತಹ ಅಕ್ಷರಗಳು ಇದರಲ್ಲಿ ನಂಬರ್ಗಳ ಮೇಲೆ ಬ್ಲ್ಯಾಕ್ ಕಲರ್ ಏನಿರುತ್ತೆ ಅದರಲ್ಲಿ ವೈಟ್ ಆಗಿ ಕಾಣ್ತಾ ಇರ್ತವೆ. ಸೊ ಈ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಅಳವಡಿಸಲೇಬೇಕಂತ ಯಾರು ಹೇಳಿದ್ದು, ಅದು ಇದು ಎಲ್ಲ ಕೇಳ್ತಾರೆ. ನೋಡಿ ಇಲ್ಲಿ ನಾನು ಹೇಳ್ತಾ ಇರೋದು ಸಿಂಪಲ್ ಆಗಿ, ಇಲ್ಲಿ ಕರ್ನಾಟಕ ಸರ್ಕಾರದ ಈ ಒಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ ಓಪನ್ ಮಾಡಿದಾಗ ಈ ಒಂದು ನೋಟಿಫಿಕೇಶನ್ ಸಿಗುತ್ತೆ ನಮಗೆ. ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆಯಿಂದ ಸಾರ್ವಜನಿಕ ಪ್ರಕಟಣೆ, ವಾಹನ ಮಾಲೀಕರ ಆದ್ಯ ಗಮನಕ್ಕೆ ಅಂತ. ಸೊ ಇಲ್ಲಿ ನೋಡ್ಬೋದು, ಹಳೆಯ ವಾಹನಗಳ ಮೇಲೆ ಅಂದರೆ 2019ಕ್ಕಿಂತ ಮೊದಲಿನ ವಾಹನಗಳಿಗೆ ಈ ಒಂದು HSRP ನಂಬರ್ ಪ್ಲೇಟ್ ಅಳವಡಿಸೋದು ಕಡ್ಡಾಯ. ದ್ವಿಚಕ್ರ ವಾಹನ ಆಗಲಿ, ಹಳೆ ಅಸ್ತಿತ್ವದಲ್ಲಿರುವ ವಾಹನಗಳು, ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳು, ಲಘು ಮೋಟಾರು ವಾಹನಗಳು, ಪ್ರಯಾಣಿಕರ ಕಾರುಗಳು, ಮಧ್ಯಮ ಮತ್ತು ಭಾರಿ ವಾಣಿಜ್ಯ ವಾಹನಗಳು, ಟ್ರೇಲರ್, ಟ್ರ್ಯಾಕ್ಟರ್ ಇತ್ಯಾದಿಗಳಿಗೆ ನಾವು ಈ ಒಂದು ನಂಬರ್ ನೋಂದಣಿ ಫಲಕವನ್ನು ಅಳವಡಿಸಬೇಕಾಗತ್ತೆ HSRP. ಸೊ ಇದಕ್ಕೆ 2 ವೆಬ್ಸೈಟ್ಗಳಿದ್ದಾವೆ. transport.karnataka.gov.in ಇಂದಾನು ನೀವು ಮಾಡ್ಬೋದು, SIAM.in ಇಂದಾನು ನೀವು ಬುಕ್ ಮಾಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಮ ವಾಹನ ತಯಾರಕರನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿರುತ್ತೆ. ವಾಹನದ ಮೂಲ ವಿವರ ತುಂಬಬೇಕು. ಇಲ್ಲಿ ಅನುಕೂಲಕ್ಕೆ ತಕ್ಕಂತೆ ಡೀಲರ್ಗಳನ್ನು ಆಯ್ಕೆ ಮಾಡೋದು, ಇದು ಎಲ್ಲ ಅಪ್ಲೈ ಮಾಡುವಂಥ ಒಂದು ಪ್ರೊಸೀಜರ್ ಕೊಟ್ಟಿದ್ದಾರೆ. ನಾನು ಹೇಳ್ತೇನೆ ನೆಕ್ಸ್ಟ್ ಯಾವ ರೀತಿ ಅಪ್ಲೈ ಮಾಡಬೇಕಂತ. ಯಾಕಂದರೆ ಸುಮ್ಮನೆ ಯಾವುದೋ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡಿ ನಿಮ್ಮ ದುಡ್ಡನ್ನು ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಇಲ್ಲಿ ಕೊಟ್ಟಿರೋ ವೆಬ್ಸೈಟ್ಗಳನ್ನೇ ಫಾಲೋ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಇದಕ್ಕೆ ಅರ್ಜಿ ಸಲ್ಲಿಸೋಕೆ ನಿಮಗೆ ಕೊನೆ ದಿನಾಂಕ ಏನಿಲ್ಲ ಅರ್ಜಿ ಸಲ್ಲಿಸೋಕೆ. ಬಟ್ ಈ ಒಂದು ನಂಬರ್ ಪ್ಲೇಟನ್ನು ನೀವು ಅಳವಡಿಕೆ ಮಾಡಲು ನೋಡಿ 17/11/2023 ಅವಕಾಶ ನೀಡಲಾಗಿತ್ತು ಮೊದಲು. ಅದನ್ನು ಈಗ ಸರ್ಕಾರ ಏನು ಮಾಡಿದೆ, ಇನ್ನೂ ಹೆಚ್ಚುವರಿಯಾಗಿ 16/11/2023 ಏನು ಮಾಡಿದೆ, ದಿನಾಂಕ 17/2/2024 ಇದನ್ನು ವಿಸ್ತರಿಸಿದ್ದಾರೆ. ಸೊ ಇನ್ನು ಕೆಲವು ಜನ ಈ ಒಂದು SHRP ನಂಬರ್ ಪ್ಲೇಟ್ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಗಮನ ಹರಿಸಿ,
ಯಾಕಂದರೆ ಇದು ವೆರಿ ಇಂಪಾರ್ಟೆಂಟು. ಈ ಒಂದು ನೋಟಿಫಿಕೇಶನ್ ನೋಡಿದ್ರೆ ಅರ್ಥ ಆಗುತ್ತೆ. ಈ ಒಂದು HSRP ನಂಬರ್ ಪ್ಲೇಟ್ ನೀವು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಲೇಬೇಕಾಗುತ್ತೆ. ಭಾಳ ಸಿಂಪಲ್ ಇದೆ. ಆನ್ಲೈನಲ್ಲಿ ಬುಕ್ ಮಾಡಿ ನಿಮ್ಮ ಒಂದು ಡೀಲರ್ ಹತ್ರ ಈ ಒಂದು ನಂಬರ್ ಪ್ಲೇಟ್ ಸಿಗುತ್ತೆ. ಆ ನಂಬರ್ ಪ್ಲೇಟು ನಿಮ್ಮ ವೆಹಿಕಲ್ಗೆ ನೀವು ಸೆಟ್ ಮಾಡಿಕೊಳ್ಳಬಹುದು. ಹಾಗೂ ಹೋಮ್ ಡೆಲಿವರಿ ಕೂಡ ಇದೆ ಕೆಲವೊಂದು ಜಿಲ್ಲೆಗಳಲ್ಲಿ, ಅಂದರೆ ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು ಈ ರೀತಿಯಾಗಿರುವಂತಹ ಕೆಲವೊಂದು ಜಿಲ್ಲೆಗಳಿಗೆ ಪಟ್ಟಣಗಳಲ್ಲಿ ಮಾತ್ರ ಈ ಒಂದು ನಂಬರ್ ಪ್ಲೇಟ್ ಹೋಮ್ ಡೆಲಿವರಿ ಬಂದು ಫಿಟ್ ಮಾಡಿ ಕೊಡ್ತಾರೆ. ಅದಕ್ಕೆ ಈ ಮಾಹಿತಿ ತಿಳಿಸಿದ್ದೇನೆ. ತುಂಬ ಜನರಿಗೆ ಡೌಟ್ ಇತ್ತು, ಇದೊಂದು ನೋಟಿಫಿಕೇಶನ್ ಬಂದಿರೋದಾದರೂ ಸತ್ಯನ ಅಥವಾ ಸುಳ್ಳ ಅಂತ. ನೋಟಿಫಿಕೇಶನ್ ಬಂದಿರೋದು 100% ಸತ್ಯ. ಸೊ ನೀವು ತುಂಬ ಜನ ಕಮೆಂಟ್ಸ್ ಮಾಡಿ SB ಹೊರ್ತಿಯಲ್ಲಿ ಇದರ ಬಗ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕಂತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.